ಈ ವಿಡಿಯೋದಲ್ಲಿ ನೀವು ಬೆಂಗಳೂರಲ್ಲಿರುವ ಒಂದು ಸುಂದರವಾದ ಪ್ಲೇಸ್ಗಳನ್ನ ನೋಡ್ತೀರಾ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋ ನೋಡಿ. ಲೆಟ್ ಸ್ಟಾರ್ಟ್. ಯಾರು ಬೇಕಾದರೂ ದುಡ್ಡನ್ನ ಮಾಡ್ಕೋಬೋದು. ಅದೇ ನೆಮ್ಮದಿ ಬೇಕಂದರೆ ಈ ಥರ ಪೀಸ್ಫುಲ್ ಆಗಿರೋ ಪ್ಲೇಸ್ಗಳಿಗೆ ಒಂದು ಸಲ ಆದರೂ ಬಂದು ನೋಡಿದ್ರೆ ಪೀಸ್ಫುಲ್ಲಾಗಿ ಮೈಂಡ್ ಇರುತ್ತೆ ನೋಡಿ. ಅದುವೇ ಈ ಪ್ಲೇಸ್ ಎಲ್ಲಿರೋದಂದರೆ, ಈ ಕೆರೆ ಸುಂದರವಾಗಿರೋ ಕೆರೆ ರೋಡ್ ಪಕ್ಕದಲ್ಲಿ ಎಲ್ಲಿದೆಯಂತೆ, ಬೆಂಗಳೂರಿಂದ 30 ಕಿಲೋಮೀಟರ್ ಸೌತ್ ಅಂದರೆ ತಮಿಳ್ನಾಡು ಈ ಬ್ರದರ್ಸು ಬಿಹಾರದಿಂದ 12 ಜ್ಯೋತಿರ್ಲಿಂಗನ ಸುತ್ತಕ್ಕೆ ಬಂದಿದ್ದಾರೆ ಮತ್ತು 4 ಧಾಮಗಳನ್ನು ಸುತ್ತಕ್ಕೆ ಬಂದಿದ್ದಾರೆ. ಇಡೀ ದೇಶ ಸುತ್ತಕ್ಕೆ ದೇಶದಲ್ಲಿರುವ 12 ಜ್ಯೋತಿರ್ಲಿಂಗ ಮತ್ತು 4 ಧಾಮಗಳು. ಈಗಾದರೆ ಸದ್ಯಕ್ಕೆ ತಮಿಳ್ನಾಡಿಂದ ಬಾರ್ಡರ್ನ ಕ್ರಾಸ್ ಮಾಡಿಕೊಂಡು ಈಗ ನಮ್ಮ ಕರ್ನಾಟಕಕ್ಕೆ ಬಂದು ಇವರೀಗ ಚಿಕ್ಕಬಳ್ಳಾಪುರದ ಆದಿಯೋಗಿ ದೇವರನ್ನ ದರ್ಶನ ಮಾಡ್ಕೊಳಕ್ಕೆ ಹೊರಡ್ತಾ ಇದ್ದಾರೆ. ಇವ್ರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನು ತಿಳಿಸ ನಾವಾದರೆ ಈಗ ಮುಂದೆ ಬಂದಿದ್ವಿ. ಇಲ್ಲಿ ನೋಡ್ಬೋದು ಶನಿ ಮಹಾತ್ಮ ದೇವರ ವಿಗ್ರಹ ಮುಂದ್ಗಡೆ ಕಾಗೆ ತನ್ನ ಗೂಡನ್ನು ಕಟ್ಕೊಂಡಿದೆ. ಆ ಕಾಗೆ ಕೂಡ ಅಲ್ಲೇ ಇದೆ ನೋಡಿ, ವಿಗ್ರಹದ ಕೆಳಗಡೆ. ಈ ಥರದ್ದು ನೋಡ್ತಾ ಇದ್ದೀರಿ, ನಾವೆಲ್ಲ ಅದ್ಭುತನೇ ಅನ್ಕೋಬೋದಲ್ವಾ. ಒಂದು ವಿಚಿತ್ರ ಮಾತು. ಈಗಾದರೆ ಸದ್ಯಕ್ಕೆ ಚಿಕ್ಕಪೇಟೆ, ಬೆಂಗಳೂರಲ್ಲಿರುವ ಚಿಕ್ಕಪೇಟೆಗೆ ಬಂದಿದ್ವಿ. ಇದನ್ನು ಸಂಡೇ ಬಜಾರ್ ಅಂತ ಕೂಡ ಕರೀತಾರೆ. ಮುಂಬೈಯಲ್ಲಿ ಚೋರ್ ಬಜಾರ್ ಅಂತ ಕರೀತಾರೆ. ಈ ಥರ ಇರೋದನ್ನು ನಮ್ಮ ಬೆಂಗಳೂರಲ್ಲಿ ಸಂಡೇ ಬಜಾರ್ ಅಂತ ಆದರೆ ನಾವು ಕರಿತೀವಿ. ಅಲ್ಲಿಗಾದರೆ ಬಂದಿದ್ದೀನಿ. ಬೆಂಗಳೂರಲ್ಲಿ ಎಲ್ಲ ಜಾಗದಲ್ಲಿ ಭಾನುವಾರ ಟ್ರಾಫಿಕ್ ಇರಲ್ಲ, ಆದರೆ ಈ ಜಾಗದಲ್ಲಿ ಭಾನುವಾರ ಯಥೇಚ್ಛವಾಗಿ ಚಿಕ್ಕಪೇಟೆಯಲ್ಲಿ ಟ್ರಾಫಿಕ್ ಅಂದ್ಕೂ ಇರುತ್ತೆ. ಬೆಂಗಳೂರಿನ ಅಥವಾ ಪ್ರಪಂಚದ ಹಲವು ಜಾಗಗಳಿಂದ ಬಂದಿರ್ತಾರೆ ಬೆಂಗಳೂರನ್ನು ವಾಸಿಸೋದಕ್ಕೆ. ಅವರೆಲ್ಲ ಬಂದು ಬೆಂಗಳೂರಲ್ಲಿ ಶಾಪಿಂಗ್ ಮಾಡೋದು ತುಂಬ. ಇದೇ ಭಾನುವಾರ ಎಲ್ಲ ಭಾನುವಾರನೂ ಬರ್ತಾರೆ ಚಿಕ್ಕಪೇಟೆಗೆ. ಇದೇ ಥರ ಶಾಪಿಂಗ್ ಮಾಡ್ತಿರ್ತಾರೆ. ಒಂದ್ಸರಿ ನೀವು ಜನಗಳನ್ನ ನೋಡ್ಬೋದು, ಎಷ್ಟು ರಾಜ್ಯಗಳಿಂದ ಬಂದು ಇಲ್ಲಿ ಮಿಕ್ಸಪ್ ಆಗಿದ್ದಾರೆ ಅಂತ ನೀವೆಲ್ಲ ಗಮನಿಸ್ಬೋದು. ಈಗ ಬರ್ತ್ಡೇ ಇತ್ತು ನಮ್ಮ ಅಕ್ಕ ಅವ್ರದ್ದು, ಅದಕ್ಕೋಸ್ಕರ ನಾನು ಆದರೆ ಒಂದು ಸ್ವಲ್ಪ ಫ್ರೂಟ್ಸನ್ನು ತಗೊತಾ ಇದ್ದೀನಿ. ಅವ್ರ ಕೈಯಲ್ಲಿ ಹಂಚಿಸೋಣ, ಯಾರಾದರೂ ಫುಡ್ ಕೊಡೋ ಬದಲು ಇದನ್ನು ಹಂಚಿಸೋಣ ಅಂತ ನನ್ನ ಹತ್ರ ಮಾಡ್ತಾಯಿದ್ದೀನಿ. ಕೇಕ್ ಕಟ್ ಮಾಡಿ ಜಾಸ್ತಿ ದುಡ್ಡನ್ನ ವೇಸ್ಟ್ ಮಾಡೋ ಬದಲು ಈ ಕೆಲಸ ಆದರೆ ಮಾಡೋಣ ಅಂತ ನಾನಾದರೆ ಸ್ವಲ್ಪ ಫ್ರೂಟ್ಸ್ನ ತಗೊಂಡೋಗೋಕ್ಕೆ ಮಾರ್ಕೆಟ್ಗಾದರೆ ಬಂದಿದ್ದೆ. ಇಲ್ಲಾಂದರೆ ಅಜ್ಜಿ ಹತ್ರ ಫ್ರೂಟ್ಸ್ನ ತಗೊಂಡು ಮುಂದೆ ಹೋಗಿ ಬೇರೆ ಫ್ರೂಟ್ಸ್ನ ಹಾಗೆ ತಗೊಳ್ಳೋಣ ಬನ್ನಿ. ಅಜ್ಜಿ ನೋಡಿ ನಮ್ಗೆ ಯಾವ ಥರ ಆಶೀರ್ವಾದ ಮಾಡ್ತಿದ್ದಾರೆ. ಕೆಲಸನೂ ಅವರೇ ಮಾಡ್ತಿದ್ದಾರೆ. ಫ್ರೂಟ್ಸನ್ನು ತಗೊಂಡೋಗಿ ಕೊಟ್ಟರೆ ಅವರೇ ಕಟ್ ಮಾಡ್ತಿದ್ದಾರೆ ನೋಡಿ. ಅವರೇ ನಮ್ಮ ಅಕ್ಕ ಬರ್ತ್ಡೇ ಗರ್ಲ್ ಇವತ್ತು. जैसे टॉपिक्स को डिस्कस किया।
Can you let her go? देखो देखो कैसी बातें यहाँ की है साथ पर है साथ थोड़ा मार मार रे रुक रे रुक रे रुक रे ಕೊಡ್ತೀನಿ ರಾ ಹೀರೋ 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 ಒಂದು ನಿಮಿಷ थोड़ा रुकना मैं देता हूँ सबको मैं देता हूँ अरे भैया जैसा देगा तो आप ही को लेके चले जाएंगे। रुक 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 मैं देता हूँ दो देता हूँ पूरा ले के छोड़ छोड़ो हम डाल देते छोड़ो अरे छोड़ दी छोड़ ले लो भैया लेके जाओ आप लेके जाओ नहीं दो आदमी को बांट दो एक आदमी को है ना एक छोटा बांट दो एक आदमी हाँ जाओ एक आदमी अरे गाड़ी अरे ज्यादा अरे ज्यादा अरे भैया इसका बर्थडे यार इसको आप ही बर्थडे बोलो ಯಾವ ಹುಡುಗ ಬಂದಿದ್ದು ఇచ్చేద్దాం ఓకే ओ खत्म 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 हो अरे ఇవి ఉన్నాయి కరెక్ట్ खत्म बर्फी खत्म सब लूट मार मैडम सूट बढ़ना चाहिए ना रसगुल्ला मिष्टी नेक्स्ट टाइम मैं लेके आएगा ओके भैया ఏమో గులాబ్ జామున్ బర్ఫీ భయ్యా ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಬರ್ನಾನ್ ಅಣ್ಣದೇ ಯಾವಾಗ ಅಕ್ಕ ಬರೋದು ಯಾವಾಗ ನೆಕ್ಸ್ಟ್ ಮಂತ್ ಅವಳಿಗೆ ಹೇಳಿಲ್ಲ ಮತ್ತೆ ಅವಳಿಗೆ ಹೇಳ್ಬೇಕಿಲ್ಲ ನಿಮಗೆ ಅವ್ರು ಯಾಕೆ ಹೇಳ್ಬೇಕು ಅವ್ರು ಮಾಡಬೇಕು ನೋಡ್ತೀನಿ ನಾನು ಒಳಗೆ ಬರ್ತೀನಿ ಬೆಂಗಳೂರಲ್ಲಿ ಒಂದು ಹೊಸ ಜಾಗಗಳಿಗೆ ಬಂದಾಗ ಒಂದು ಹೊಸ ಪ್ಲೇಸ್ಗಳು ನೋಡಿದಾಗ ಆ ಅಪಾರ್ಟ್ಮೆಂಟ್ಗಳ ಪಕ್ಕದಲ್ಲಿ ನೋಡಿ ನೀರಿನಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ ಸೂಪರ್ ಆಗಿದೆ. ಕೆಳಗಡೆ ನೋಡೋಕ್ಕೆ ಸ್ವಿಮ್ಮಿಂಗ್ ಪೂಲ್ ಥರ ಇದೆ, ಆದರೆ ಅದ್ರ ಒಳಗಡೆ ಅದ್ರ ಮೇಲೆಯಿಂದ ನೀರಾದರೆ ಬೀಳ್ತಾ ಇರೋದು ಒಂದು ಬ್ಯೂಟಿಫುಲ್ ಅದನ್ನ. ಇವಾಗ ನೀವು ಏನು ಕಾರುಗಳು ನೋಡ್ತಿದ್ದೀರಾ, ಇವೆರಡು ಕಾರು ಅಂದರೆ ನನಗೆ ತುಂಬ ಇಷ್ಟ. ಅವೆರಡರಲ್ಲಿ ಎರಡರಲ್ಲಿ ಎರಡಿಗೂ ಡ್ರೀಮ್ ಕಾರೇ. ಈಗ ನಾವೆಲ್ಲ ಬಂದಿದ್ದೀವಿ ಲಿಂಗ ಪರಮೇಶ್ವರ ದೇವಸ್ಥಾನ. ಮೆಜೆಸ್ಟಿಕ್ಗೆ ಸಮೀಪದಲ್ಲಿರುವ ಈ ದೇವಸ್ಥಾನ
ನನ್ನ ಲೈಫ್ನಲ್ಲೇ ಮೊದಲನೇ ಸಾರಿ ಈ ದೇವರ ದರ್ಶನ ಪಡಿತಾ ಇರೋದು. ಯಾಕಂದರೆ ನಾನು ನೋಡೋ ದೇವಸ್ಥಾನಗಳು ಪ್ರತಿಯೊಂದು ಹೊಸ್ದಾಗಿರುತ್ತೆ. ಹೊಸ್ದಾಗಿ ಅಂದರೆ ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ. ಪ್ರತಿ ಸಾರಿ ಹೊಸ ದೇವಸ್ಥಾನಗಳಿಗೆ ನಾನು ಹತ್ರ ಭೇಟಿ ನೀಡ್ತಾ ಇರ್ತೀನಿ. ಈಗಾದರೆ ಲಿಂಗ ಪರಮೇಶ್ವರ ಸ್ವಾಮಿ ದೇವರ ಸನ್ನಿಧಿಗೆ ನಾನಾದರೆ ಬಂದಿದ್ದೀನಿ. ಮತ್ತು ಇದೇ ದೇವಸ್ಥಾನದಲ್ಲಿ ಕಾಳಿಕಾಂಬ ದೇವರು ಕೂಡ ನೆಲೆಸಿದ್ದಾರೆ. ಇವೆಲ್ಲ ಗಮನಿಸ್ತಿರ್ಬೋದು ದೇವಸ್ಥಾನದ ಒಳಗಡೆ ಎಷ್ಟೊಂದು ದೇವರುಗಳ ವಿಗ್ರಹಗಳಾದರೂ ಇದ್ದಾವೆ ಅಂತ. ಇದು ದೇವಸ್ಥಾನದ ಈಚೆಯಿಂದ ಈ ಥರ ಆದರೆ ನೋಡೋಕ್ಕೆ ಇರುತ್ತೆ. ಒಂದು ಒಳ್ಳೆ ಎಂಟ್ರೆನ್ಸ್ ಹತ್ರ ಇದೆ. ಹಾಗಾದರೆ ಯಲಹಂಕದ ಸಮೀಪದಲ್ಲಿದೆ. ಆ ಕಡೆ ಈ ಕಡೆ ಅಪಾರ್ಟ್ಮೆಂಟ್ಗಳಿದ್ದಾವೆ. ಮಧ್ಯ ನೋಡೋಕ್ಕೆ ಕೆರೆ ಎಷ್ಟು ಸುಂದರವಾಗಿದೆ. ಈ ಶ್ರೀರಾಮರ ವಿಗ್ರಹ ಎಲ್ಲಿದೆ ಅಂದರೆ ರಾಜರಾಜೇಶ್ವರಿ ನಗರದಲ್ಲಿ ಒಂದು ದೇವಸ್ಥಾನದ ಪಕ್ಕದಲ್ಲಿ ತುಂಬ ಎತ್ತರವಾದ ವಿಗ್ರಹ ಇದೆ. ಈಗ ನೀವಿದ್ದೀರಾ ನಂದಿನಿ ಲೇಔಟ್ ಬೆಂಗಳೂರಿನಲ್ಲಿ. ಈ ದೇವಸ್ಥಾನ ನೋಡ್ತಾ ಇದ್ದೀರಾ, ಎಷ್ಟು ಬ್ಯೂಟಿಫುಲ್ ಆಗಿದೆ. ರೋಡಿಂದ ಎಷ್ಟು ಸುಂದರವಾಗಿದೆ ಕಾಣಿಸ್ತಾ ಇದೆ ಅಂದರೆ ಪಂಚಮುಖಿ ಗಣಪತಿ ದೇವಸ್ಥಾನ ಇದು. ಈ ಅಂಡರ್ ಪಾಸ್ ಎಲ್ಲಿದೆ ಅಂದರೆ ಚಿಕ್ಕ ಅಂಡರ್ ಪಾಸು ಮಾನ್ಯದ ಟೆಕ್ ಪಾರ್ಕ್ ನಾಗವಾರದ ಹತ್ರ ಈ ಚಿಕ್ಕ ಅಂಡರ್ ಪಾಸ್ ನೀವೆಲ್ಲ ಗಮನಿಸ್ಬೋದು. ತುಂಬ ಬ್ಯೂಟಿಫುಲ್ ಆದಂಥ ಪೇಂಟಿಂಗ್ಸಿಂದ ಇದೆ ಇದು ನೋಡೋಕ್ಕೆ. ಇದು ನೋಡಿ ನೈಟಲ್ಲಿ ವ್ಯೂ ಯಾವ ಥರ ಇದೆ ಅಂತ. ಈ ಅಂಡರ್ ಪಾಸಿಂದ ಸ್ವಲ್ಪ ಮೇಲೆ ಬಂದರೆ ಇದೇ ಮಾನ್ಯದ ಟೆಕ್ ಪಾರ್ಕ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೈಟ್ ಟೈಮಲ್ಲಿ ಇಲ್ಲಿ ನೋಡೋಕ್ಕೆ. ಒಂದು ವಿಚಿತ್ರ ಬೇರೆ ದೇಶಕ್ಕೆ ಬಂದ ಆಗಿರೋ ಫೀಲಿಂಗ್ ಬರುತ್ತೆ ಇಲ್ಲಿ ಬಂದರೆ. ಬೆಂಗಳೂರಿನಲ್ಲಿ ಒಂದು ಸತಿ ಮಳೆ ಬಂದು ನಿಂತೋದ್ರೆ ಅಲ್ಲಿನ ವ್ಯವಸ್ಥೆ ಈ ಥರ ಆಗೋಗುತ್ತೆ. ಯಾರು ಏನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ಟ್ರಾಫಿಕ್ ಆದರೆ ಸ್ಟಾರ್ಟ್ ಆಗೋಗುತ್ತೆ. ಜನಗಳು ನೋಡಿ ಎಷ್ಟೊಂದು ಜನ ಆಚೆ ಕೂತಿದ್ದಾರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ. ಇದಾದರೆ ಈ ಸಮಯದಲ್ಲಿ ಬ್ಯೂಟಿಫುಲ್ ಆದಂಥ ಮಳೆ. ಆ ಮಳೆಯಲ್ಲಿ ಟೈಮ್ ನೋಡಿದ್ರೆ ರಾತ್ರಿ 12 ಗಂಟೆ ಆಗಿದೆ. ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಬೆಂಗಳೂರು ತುಂಬ ಅದ್ಭುತವಾಗಿದೆ. ಇಂಥ ಸಮಯದಲ್ಲಿ ಕೆಲಸ ಮಾಡೋಕ್ಕೆ ಒಳ್ಳೆ ಸಮಯ ಇದು. ಕೆಲಸ ಮಾಡೋಕ್ಕೆ ನೀವೆಲ್ಲ ಗಮನಿಸ್ತಿರ್ಬೋದು ವಿಡಿಯೋದಲ್ಲಿ ಯಾರೂ ಇಲ್ಲ. ಮಳೆ ಬೀಳ್ತಾ ಇದೆ ಅಂತ ಗಾಡಿ ಪಕ್ಕಕ್ಕಾಗಿ ಕುತ್ಕೊಬಿಟ್ಟಿದ್ದೀನಿ. ತುಂಬ ಪೀಸ್ಫುಲ್ ಆಗಿದೆ ಬೆಂಗಳೂರು ಅಂತ. ಮಳೆ ಮುಗಿಸು ಬಂದಿದ್ದಕ್ಕೆ ನನ್ನ ಹೆಲ್ಮೆಟ್ನ ಕತ್ತೆ ನೋಡಿ ಯಾವ ಥರ ಆಗಿದೆ ಅಂತ. ಹಾಗೆ ನನ್ನ ಬೈಕ್ ನೋಡಿ ನನ್ನ ಸ್ಕೂಟರ್ ಯಾವ ಥರ ತಾವೇ ನಾನಾದರೂ ಈ ಥರ ಇದ್ದೀನಿ ಮಧ್ಯರಾತ್ರಿ 12 ಗಂಟೆಯಲ್ಲಿ. ಯಾರನ್ನ ನೋಡಿದ್ರು ಕಳ್ಳ ಅಂದ್ಕೊಬಿಡ್ತಾರೆ ಗುರು. ಆ ಥರ ಆದರೆ ನಾನಿದ್ದೀನಿ ಇವಾಗ ನೋಡಿ. ಮಾಸ್ಕ್ ಹಾಕ್ಕೊಂಡಿರೋದು, ಚಳಿ ಮಳೆ ಎಲ್ಲ ಬೀಳ್ ಇಲ್ಲಿ ನೋಡಿದ್ರೆ ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ರೋಡ್ ಪಕ್ಕದಲ್ಲಿ ನಿಯರ್ ಪೊಲೀಸ್ ಸ್ಟೇಷನ್ ಹತ್ರ ಯಾರೋ ಕುಡಿಯೋಕ್ಕೆ ಪುಣ್ಯಾತ್ಮರು ನೀರನ್ನ ಇಟ್ಟಿದ್ದಾರೆ. ಆ ನೀರನ್ನ ನಾವು ಬಳಸ್ಕೊಂಡು ತುಂಬ ತಣ್ಣಗಿದ್ದಾವೆ. ಈ ಬಿಸಿಲಲ್ಲಿ ಇಂಥ ನೀರನ್ನ ಸಿಗೋದು ತುಂಬ ಅದೃಷ್ಟ ಮಾಡಿರಬೇಕು. ಚಲೋ ನೋಡಿ ನಮ್ಮ ಬೆಂಗಳೂರು ಯಾವುದೋ ಚರಂಡಿ ಉಕ್ಕಿ ಹರಿತಾ ಇದೆ. ಮಳೆ ಬರ್ತಾ ಇದೆ ಅಂದರೆ ಉಕ್ಕಿ ಹರಿತಾ ಇದೆ. ಇದರಲ್ಲಿ 2 ವೀಲರ್ಸ್ ಹೋಗೋದು ತುಂಬ ಕಷ್ಟ ಆಗ್ತಿದೆ. ಟ್ರಾಫಿಕ್ ನೋಡ್ತಿದ್ದೀರಾ ನೋಡಿ. ಸಿಗ್ನಲ್ಲು ನಮ್ಗೆ ಓಪನ್ ಆಗಿದ್ರೆ ಅವ್ರು ಯಾರೋ ನುಗ್ಗುತ್ತಾ ಇದ್ದಾರೆ. ಪರವಾಗಿಲ್ಲ, ಫೈನ್ ಇದ್ದರೆ ಅವ್ರಿಗೆ ತಾನೇ ಬೀಳೋದು, ನಮ್ಗೆ ಯಾಕೆ ಅದ್ರ ಬಗ್ಗೆ ಅಂತ ಸುಮ್ಮನೆ ಆದರೆ ನಾನು ಹೊರಟೋದೆ. ಈ ಥರ ಹೆಲ್ಮೆಟ್ನ ಹಾಕ್ಕೊಂಡು ಹೋಗದೇ ಇದ್ದರೆ ಹಿಂದೆ ನಂಬರ್ ಪ್ಲೇಟು ಇಲ್ಲದೇ ಇದ್ದರೂ ಕೂಡ ಮುಂದೆ ನಂಬರ್ ಪ್ಲೇಟ್ ಇದ್ದರೆ ಸಾಕು ಕ್ಯಾಮ್ರಾದಲ್ಲಿ ಅದು ಕೂಡ ಕ್ಯಾಪ್ಚರ್ ಆಗುತ್ತೆ. ಅದು ಕೂಡ ಫೈನ್ ಬೀಳೋ ಸಾಧ್ಯತೆ 100% ಇದೆ. ಹಾಂ ರೀಲ್ಸ್
ಭಾನುಪ್ರಸಾದ್ ಟ್ರಾವೆಲರ್. ಥ್ಯಾಂಕ್ಸ್ ಬ್ರೋ. ಹೋಗೋಣ. ಸಿಗ್ನಲ್ ಓಪನ್ ಆಗ್ದಿರನೆ ನೋಡಿ ಯಾವ ಥರ ಬರ್ತಾ ಇದ್ದಾರೆ. ಸಿಗ್ನಲ್ ಓಪನ್ ಆಗಿಲ್ಲ ಗುರು. ಈ ಥರ ಬಂದರೆ ಪಕ್ಕ ಕ್ಯಾಮ್ರಾದಿಂದ ಫೈನ್ ಹಿಡಿದಂತೂ ಪಕ್ಕ. ಮುದ್ದಾಗಿ ಹೋಗಿದ್ದಾರೆ, ಮುದ್ದೆ ಆಗೋಗಿದ್ದಾರೆ ಇದು ಪಾಪ. ಅಯ್ಯೋ, ಮಳೆಯಲ್ಲಿ ಬೆಂಗಳೂರಲ್ಲಿ ರೈಡ್ ಮಾಡೋಕ್ಕೆ ತುಂಬ ವೆದರ್ ಸಖತ್ತಾಗಿದೆ. ಅದಕ್ಕೋಸ್ಕರ ಮಳೆಯಲ್ಲಿ ಕೂಡ ನಾನು ಕೆಲಸ ಆದರೆ ಮಾಡ್ತಾಯಿದ್ದೀನಿ. ನೆವರ್ ಸ್ಟಾಪ್. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಬೆಂಗಳೂರು ರೋಡ್ಸು ಮಳೆಯಲ್ಲಿ. ತುಂಬ ಅದ್ಭುತ ಅಲ್ವಾ? ನನ್ನ ಗಾಡಿ ಆದರೆ ಸ್ಟಾರ್ಟ್ ಆಗಿಲ್ಲ ಅಂತ ತುಂಬ ಬೇಜಾರಾಗ್ತಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಈ ಸದ್ಯದ ಮಳೆಯಲ್ಲೇ ನಿಂತೋಗಿದೆ ನೋಡಿ ನನ್ನ ಗಾಡಿ. ಇಂಥ ಟೈಮಲ್ಲಿ ಕಾಯ್ಕೊಟ್ರೆ ಏನು ಮಾಡೋಕ್ಕೂ ಆಗಲ್ಲ, ಸುಮ್ಮನೆ ಇರಬೇಕಷ್ಟೆ. ನೋಡೋಣ, ಗಾಡ್ ಇಸ್ ದೇರ್, ವೆಯ್ಟ್ ಫಾರ್ ಸಮ್ ಟೈಮ್. ನೋಡಿ ಏನಾಗಿದೆ ನೋಡಿ ಇಲ್ಲಿಪ್ಪ. ರೋಡ್ನಲ್ಲಿ ಚರಂಡಿ ಇದೆ, ಅದೇ ನಮ್ಮ ಗಾಡಿ ಸ್ಟಾಪ್ ಆಗಿರೋ. ಯಾಕೆ ಭಯ್ಯ ಗಾಡಿ ನಿಂತ ಗುರು ಮಧ್ಯೆ ಮಳೆಯಲ್ಲಿ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಗುರು. ಇದೆ ದರಿದ್ರ ಅನ್ನೋದಿದೆ. మళ్ళీ వాన పడుతుంది అక్కడ. ఈ గాడి నిలిచిపోతుంది కదా రౌడౌడా. ಬುಲೆಟ್ ಟ್ರೈನೇ ಕೆಟ್ಟೋಗಿದೆ ನೋಡಿ, ಇಂಜನ್ ಎಲ್ಲ ಬಿಚ್ಚಿದ್ದಾರೆ. ವೀಡಿಯೋಸ್ನೆಲ್ಲ ನೋಡ್ತಿರ್ತೀರಲ್ಲ, ಬಾಯ್ಸ್ ಲೈಫು ಅಷ್ಟು ಈಸಿ ಇಲ್ಲ ಅಂತ. ಅದು ನಿಜವೇ ನೋಡಿ. ಬಾಯ್ಸ್ ಲೈಫ್ ಅನ್ನೋದು ಗಂಡು ಮಕ್ಕಳ ಲೈಫು ಅಷ್ಟು ಈಸಿ ಅಲ್ಲ. ನಾವು ದುಡಿಯೋ ವಯಸ್ಸಲ್ಲಿ ತುಂಬ ಕಷ್ಟಪಟ್ಟು ನೋಡಿದ್ರೆ ನಮ್ಮ ಲೈಫ್ ಈಸಿ ಅಲ್ಲ. ಓಕೆ, ಈ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಹಂಗೆ